ಸದ್ಧರ್ಮ ಬಂಧುಗಳಿಗೆ ಜೈ ಜಿನೇಂದ್ರ. ನನ್ನ ಹೆಸರು ಭುವನೇಶ್ವರಿ ದಯಾನಂದ್ ಅಸ್ಕಿ, ದರೂರು, ಬೆಳಗಾವಿ ಜಿಲ್ಲೆ. ಮಹಾಮಂಡಲೇಶ್ವರಿ, ಔವರಸಿ, ರೈನಾದಿ ಪಿಮೆಂಟ, ಕಾಳುಮೆಣಸಿನ ರಾಣಿ. ಭಾರತದ ಇತಿಹಾಸದಲ್ಲಿಯೇ 54 ವರ್ಷಗಳ ಸುದೀರ್ಘ ಯಶಸ್ವಿ ಆಡಳಿತವನ್ನು ನಡೆಸಿದ ಕರ್ನಾಟಕದ ಹೆಮ್ಮೆಯ ಪುತ್ರಿ, ಜೈನ ಧೀರ ಮಹಿಳೆ ಚೆನ್ನಭೈರಾದೇವಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಚೆನ್ನಭೈರಾದೇವಿಯು ಕರ್ನಾಟಕದ ಭಟ್ಕಳ ಎಂದು ಕರೆಸಿಕೊಳ್ಳುವ ಅಂದಿನ ಹಾಡುವಳ್ಳಿಯಲ್ಲಿ ಸಾಳ್ವ ವಂಶದಲ್ಲಿ ಜನಿಸಿದಳು. ಇವಳು ಬಾಲ್ಯಕಾಲದಲ್ಲಿಯೇ ಇತರ ಆಟಪಾಠಗಳೊಂದಿಗೆ ಕತ್ತಿವರಸೆ, ಕುದುರೆ ಸವಾರಿಯಲ್ಲಿಯೂ ನಿಪುಣರಾಗಿದ್ದಳು. ವಿಜಯನಗರ ಸಾಮ್ರಾಜ್ಯದಲ್ಲಿ ಎರಡು ಪ್ರಮುಖ ಶಾಖೆಗಳಿದ್ದವು: ಹಾಡುವಳ್ಳಿಯ ಶಾಖೆ ಮತ್ತು ಗೇರುಸೊಪ್ಪೆ ಶಾಖೆ. ಹಾಡುವಳ್ಳಿಯ ಶಾಖೆಯ ರಾಜನಾದ ಇಮ್ಮಡಿ ದೇವರಾಯನು 1542ರಲ್ಲಿ ಮಡಗೋವಾದಲ್ಲಿ ಪೋರ್ಚುಗೀಸರೊಂದಿಗೆ ಯುದ್ಧದಲ್ಲಿ ಸೋತನು. ಆಗ ಅವನ ರಾಜಧಾನಿಯಾದ ಭಟ್ಕಳವನ್ನು ನಾಶ ಮಾಡಿದರು. ಅವನ ಹೆಂಡತಿ ಚೆನ್ನಾದೇವಿಯನ್ನು ಯುದ್ಧದಲ್ಲಿ ಸೋಲಿಸಿದರು. ಆಗ ಚೆನ್ನಾದೇವಿಯ ತಂಗಿಯಾದ ಚೆನ್ನಭೈರಾದೇವಿಯು ಅಧಿಕಾರವನ್ನು ಕೈಗೆ ತೆಗೆದುಕೊಂಡಳು. ಅವಳು ಎಲ್ಲ ಪ್ರಾಂತ್ಯಗಳನ್ನು ಒಗ್ಗೂಡಿಸಿದಳು. ದಕ್ಷಿಣ ಗೋವಾ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಪಶ್ಚಿಮ ಘಟ್ಟಗಳು, ಉಳಿದ ಪ್ರದೇಶಗಳನ್ನು ಒಗ್ಗೂಡಿಸಿ ಗೇರುಸೊಪ್ಪೆ ಅಂದರೆ ಅಂದಿನ ನಗಿರೆಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಡಳಿತದಲ್ಲಿ ಸೈ ಎನಿಸಿಕೊಂಡಳು. ತನ್ನ ಸಾಮ್ರಾಜ್ಯದಲ್ಲಿ ಸಮೃದ್ಧವಾಗಿ ಬೆಳೆಯುತ್ತಿರುವ ಕಾಳುಮೆಣಸು, ದಾಲ್ಚಿನ್ನಿ, ಏಲಕ್ಕಿ, ಲವಂಗ, ಜಾಜಿಕಾಯಿ, ಅಕ್ಕಿ, ಅಡಿಕೆ, ವೀಳ್ಯದೆಲೆ, ಶ್ರೀಗಂಧಗಳನ್ನು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ಹಡಗುಗಳ ಮೂಲಕ ಯುರೋಪ್ ಮತ್ತು ಅರಬ್ ರಾಷ್ಟ್ರಗಳಿಗೆ ರಫ್ತು ಮಾಡುತ್ತಿದ್ದಳು. ಅಲ್ಲಿಂದ ಅರಬ್ ಕುದುರೆಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದಳು. ಹೀಗೆ ಅವಳು ಆಡಳಿತದಲ್ಲಿಯೂ ಯುದ್ಧಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಸಜ್ಜು ಮಾಡಿದಳು ಮತ್ತು ತನ್ನ ವ್ಯಾಪಾರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ವಿಖ್ಯಾತಿಗೊಳಿಸಿದಳು. ಇದನ್ನೆಲ್ಲ ಕಂಡ ಪೋರ್ಚುಗೀಸರು ಅವಳ ಅಂತಾರಾಷ್ಟ್ರೀಯ ವ್ಯಾಪಾರ ನಿಪುಣತೆಯನ್ನು ಕಂಡು ಅವಳಿಗೆ ರೈನಾ ಡ ಪಿಮೆಂಟಾ ಎಂದು ಹೆಸರಿಟ್ಟರು. ಇದರರ್ಥ ಕಾಳುಮೆಣಸಿನ ರಾಣಿ. ಇಂತಹ ಸಂಪದ್ಭರಿತ ರಾಷ್ಟ್ರವನ್ನು ತಮ್ಮ ಸಂಪತ್ತಕ್ಕೆ ಒಳಗೊಳಿಸಿಕೊಳ್ಳಲು ಪೋರ್ಚುಗೀಸರು ಅವರೊಂದಿಗೆ 1559 ಮತ್ತು 1570 2 ಬಾರಿ ಯುದ್ಧವನ್ನು ಮಾಡಿದರೂ ಕೂಡ ಚೆನ್ನಭೈರಾದೇವಿಯು ಅವರನ್ನು ಸೋಲಿಸಿದಳು. ಹೀಗೆ ಅವಳು ಯುದ್ಧದಲ್ಲಿಯೂ ನಿಪುಣೆಯಾಗಿದ್ದಳು. ಅಲ್ಲದೆ ಗೋವಾದಿಂದ ಓಡಿ ಬಂದ ಕೊಂಕಣಿ ಕುಶಲಕರ್ಮಿಗಳನ್ನು, ಸಾರಸ್ವತ ಬ್ರಾಹ್ಮಣ ಉದ್ಯಮಿಗಳಿಗೂ ತನ್ನ ರಾಜ್ಯದಲ್ಲಿ ಆಶ್ರಯ ನೀಡಿದಳು. ಮತಾಂತರಗೊಳ್ಳುವಂತೆ ಒತ್ತಾಯಿಸುತ್ತಿದ್ದ ಪೋರ್ಚುಗೀಸರಿಂದ ತಪ್ಪಿಸಿಕೊಂಡು ಬಂದ ವೈಷ್ಣವ ಮತ್ತು ಬ್ರಾಹ್ಮಣರಿಗೂ ಆಶ್ರಯ ನೀಡಿದಳು. ಅವಳು ಜೈನ ಧರ್ಮೀಯಳಾದರೂ ಸರ್ವಧರ್ಮಗಳನ್ನು ಸಮನ್ವಯವಾಗಿ ಕಂಡಳು. 1562ರಲ್ಲಿ ಗೇರುಸೊಪ್ಪೆಯಲ್ಲಿ ಚತುರ್ಮುಖ ಬಸದಿಯನ್ನು, ಕಾರ್ಕಳದಲ್ಲಿಯೂ ಚತುರ್ಮುಖ ಬಸದಿಯನ್ನು ಮತ್ತು ವೇಣುಪುರದಲ್ಲಿ ವರ್ಧಮಾನ ಬಸದಿಯನ್ನು ಕಟ್ಟಿಸಿದಳು. ವೇಣುಪುರದಲ್ಲಿ ಯೋಗ ನರಸಿಂಹ ದೇವಸ್ಥಾನವನ್ನು ಕಟ್ಟಿಸಿದಳು. ಶಬ್ದಾನುಸಾರ ಎಂಬ ಕರ್ನಾಟಕದ ವ್ಯಾಕರಣ ಗ್ರಂಥದಲ್ಲಿ ಚೆನ್ನಭೈರಾದೇವಿಯು ಸ್ವಾದಿ ದಿಗಂಬರ ಜೈನ ಮಠದ ಭಟ್ಟಾಕಲಂಕ ಸ್ವಾಮಿಗಳಿಗೆ ಆಶ್ರಯ ನೀಡಿದ್ದಾಳೆ ಎಂದು ಉಲ್ಲೇಖಿಸಲಾಗಿದೆ. ಪೋರ್ಚುಗೀಸರು ತಮ್ಮ ಹಡಗುಗಳಿಗೆ ಬೇಕಾದ ಹೆಬ್ಬಲಸು, ಮಾವು, ತೇಗ, ಬೀಟಿ ಮುಂತಾದ ಮರಗಳನ್ನು ಕಡಿದು ಹಡಗುಗಳನ್ನು ಮಾಡಿಸಿಕೊಳ್ಳುತ್ತಿದ್ದರು. ಅವುಗಳನ್ನೆಲ್ಲ ತಪ್ಪಿಸಿ ರಾಣಿಯು ಪಶ್ಚಿಮ ಘಟ್ಟವನ್ನು ಉಳಿಸಿದಳು. ರಾಣಿಯು ಕಾಳುಮೆಣಸಿನ ವ್ಯಾಪಾರಕ್ಕಾಗಿ ಅಘನಾಶಿನಿ ನದಿಯ ದಂಡೆಯಲ್ಲಿ 10 ಎಕರೆ ವಿಸ್ತಾರ ಪ್ರದೇಶದಲ್ಲಿ ಮಿರ್ಜಾನ್ ಕೋಟೆಯನ್ನು ಕಟ್ಟಿದಳು. ಕಾನೂರು ಕೋಟೆಯನ್ನು ಕಟ್ಟಿದಳು. ಅವಳು ತನ್ನ ಬಹುತೇಕ ಜೀವಿತಾವಧಿಯನ್ನು ಮಿರ್ಜಾನ್ ಕೋಟೆಯಲ್ಲಿ ಕಳೆದಳು. ಹೀಗೆ ರಾಣಿಯು ಎಲ್ಲ ವಿಧದಲ್ಲಿಯೂ ಕಲೆ, ವಾಸ್ತುಶಿಲ್ಪ, ಆಡಳಿತ, ಯುದ್ಧ, ಸಾಂಸ್ಕೃತಿಕ, ಅನೇಕ ಕವಿಗಳಿಗೆ ಆಶ್ರಯ ನೀಡುವುದು, ಎಲ್ಲ ರೀತಿಯಿಂದಲೂ ತನ್ನ ಸಾಮ್ರಾಜ್ಯವನ್ನು ಸಂಪದ್ಭರಿತವಾಗಿರಿಸಿದ್ದಳು. ಈ ರಾಣಿಯು ತನ್ನ ಅಕ್ಕಪಕ್ಕದ ರಾಜ್ಯದವರಾದ ಕೆಳದಿ ಮತ್ತು ಬಿಲ್ಗಿ ಅರಸರ ಕುತಂತ್ರದಿಂದ ಯುದ್ಧದಲ್ಲಿ ಸೋಲನ್ನು ಅನುಭವಿಸಿದಳು. ನಂತರ ಶರಾವತಿ ನದಿಯ ದಂಡೆಯಲ್ಲಿ ಒಂದು ಸೆರೆಮನೆಯಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದಳು. ಕೆಲಾಡಿಯಲ್ಲಿ ನಿಧನಳಾದಳು. ಈ ರಾಣಿಯ ಸಾವಿರಾರು ಸಾಧನೆಗಳ ಸ್ಮರಣಾರ್ಥವಾಗಿ 2022ರಲ್ಲಿ ಭಾರತೀಯ ಅಂಚೆ ಇಲಾಖೆಯು ಜೈನ ರತ್ನಭೂಷಣ ಎಂಬ ಸ್ಮರಣಿಕೆಯಲ್ಲಿ ಚೆನ್ನಭೈರಾದೇವಿಯ ಅಂಚೆ ಕಾರ್ಡನ್ನು ಬಿಡುಗಡೆಗೊಳಿಸಿತು. ಹಾಗೆ ಆಗಸ್ಟ್ 15, ಜನವರಿ 26 ನಾವು ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳನ್ನು ನೆನೆಸಿಕೊಳ್ಳುತ್ತೇವೆ. ಅದರೊಂದಿಗೆ ಚೆನ್ನಭೈರಾದೇವಿಯ ಹೆಸರೂ ಸೇರಿಸಬೇಕು. ಅವಳು ಕಟ್ಟಿಸಿದ ಎಲ್ಲ ಬಸದಿಗಳು, ಕೋಟೆಗಳು, ಸ್ಮಾರಕಗಳ ಮುಂದೆ ಅವಳ ಚಿತ್ರ ಮತ್ತು ಅವಳ ಸಾಧನೆಗಳ ಬಗ್ಗೆ ಫಲಕಗಳಿರಬೇಕು. ದೃಢ ಸಂಕಲ್ಪ, ಆತ್ಮಸ್ಥೈರ್ಯ, ಮಹಿಳೆಯರಿಗೆ ಸಮಾನ ಸ್ಥಾನಮಾನ, ಎಲ್ಲ ಧರ್ಮದವರನ್ನು ಸಮಾನವಾಗಿ ನೋಡುವ ಚೆನ್ನಭೈರಾದೇವಿಗೆ ಕೋಟಿ ಕೋಟಿ ನಮನಗಳು. ಜೈ ಜಿನೇಂದ್ರ.